ಬದುಕಿನಲ್ಲಿ ಕೆಲವೊಮ್ಮೆ ನಮ್ಮ ಅವಕಾಶವನ್ನು ಯಾರೋ ಏನೋ ತಪ್ಪಿಸ್ತಾರೆ. ನಾವು ಎಲ್ಲಿ ಇರಬೇಕಾಗಿತ್ತೋ ಅಲ್ಲಿ ಇರಲಾರದಂತೆ ಮಾಡುತ್ತಾರೆ. ನಾವು ಏರಬೇಕಾದ ಎತ್ತರಕ್ಕೆ ಏರದಂತೆ ಮಾಡಿಬಿಡುತ್ತಾರೆ. ಸ್ಥಾನ, ಮಾನ, ಅಧಿಕಾರ ಇವುಗಳೆಲ್ಲದರಿಂದ ವಂಚಿತರನ್ನಾಗಿ ಮಾಡಿಸ್ತಾರೆ. ಹಾಗೆ ಮಾಡಿದಾಗ ನೋಯಬೇಕಿಲ್ಲ ಅನ್ನೋದನ್ನು ಒಬ್ಬ ಪ್ರಾಜ್ಞ ಒಂದು ನಿದರ್ಶನದೊಂದಿಗೆ ಹೇಳ್ತಾನೆ. ಅಂಭೋಜಿನೀವನ ನಿವಾಸ ವಿಲಾಸಮೇವ ಹಂಸಸ್ಯ ಹಂತಿ ನಿತರಾಂ ಕುಪಿತೋ ವಿಧಾತ ಕಿಂತಸ್ಯ ದುಗ್ಧ ಜಲಭೇದ ವಿಧೌ ಪ್ರಸಿದ್ಧಾಂ ವೈದಗ್ಧ್ಯ ಕೀರ್ತಿಮಪಹರ್ತುಮಸೌ ಸಮರ್ಥ. ಸೃಷ್ಟಿಕರ್ತ ಒಮ್ಮೆ ಹಂಸದ ಮೇಲೆ ಕೋಪಗೊಂಡ ಅಂತ ಅಂದರೆ ಅವನೇನು ಮಾಡಬಹುದು? ಶಾಪ ಕೊಟ್ಟು ಕಮಲವನದಲ್ಲಿ ಅದು ಇರದಂತೆ ಮಾಡಿಬಿಡಬಹುದು. ಪುಷ್ಕಳವಾದ ಪುಷ್ಕರಿಣಿಯಲ್ಲಿ ಅದಿತ್ತು, ಅಲ್ಲಿ ಇರಬೇಡ ಅಂತ ಶಪಿಸಿ ಕಳಿಸಬಹುದು. ಹಂಸಕ್ಕೆ ಆ ಸೌಖ್ಯ ಇಲ್ಲದಂತೆ ಮಾಡಬಹುದು. ಆದರೆ ಹಂಸ ನೀರನ್ನೂ ಹಾಲನ್ನೂ ಸೇರಿಸಿಕೊಟ್ಟರೆ ಅದನ್ನು ಬೇರ್ಪಡಿಸಬಲ್ಲದು ಅನ್ನುವ ಅದರ ಸಾಮರ್ಥ್ಯ ಇದೆಯಲ್ಲ, ಆ ಕೀರ್ತಿಯನ್ನು ಹಂಸಕ್ಕೆ ಇಲ್ಲದಂತೆ ಮಾಡುವುದಕ್ಕೆ ಸಾಧ್ಯವಾಗತ್ತಾ ಅಂತ ಅಂದರೆ ಆಗೋದಿಲ್ಲ ಅಂತ. ಹಾಗಾಗಿ ಅವಕಾಶಗಳನ್ನು ಯಾರೂ ಕಿತ್ತುಕೊಳ್ಳಬಲ್ಲರು. ನಮಗೆ ಇರುವ ಸಾಮರ್ಥ್ಯ ಕೌಶಲಗಳಿವೆಯಲ್ಲ, ಅವು ನಮ್ಮದೇ, ಅದನ್ನು ಯಾರೂ ಏನೂ ಮಾಡಲಾರರು. ಇಷ್ಟು ನೆನಪಿದ್ದರೆ ಸಾಕು. ಶುಭಂ ಭೂಯಾತ್.